ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದರಲ್ಲಿ 2 ಬಟ್ಲು ಮೈದಾ ಅಂದರೆ ಸುಮಾರು 200 ಗ್ರಾಮ್ ಅಷ್ಟಿದೆ. ಅದಕ್ಕೆ ಬೇಕಿಂಗ್ ಪೌಡ್ರು ಇಷ್ಟ 1/3 ಭಾಗದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2-3 ಚಮಚ ಎಣ್ಣೆ ಹಾಕಿ ಈಗ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1/4 ಭಾಗದಷ್ಟು ಮೊಸರನ್ನು ಹಾಕ್ಕೋಬೇಕು. ಇನ್ನು ಮಿಕ್ಕಿದ್ದು ನೀರು ಹಾಕ್ಕೊಂಡು ಕಲಿಸ್ಬೇಕು. ಮೊಸರು ಹಾಕ್ಕೊಳ್ಳೋವಾಗ ಯಾವಾಗಲೂ ರೂಮ್ ಟೆಂಪ್ರೇಚರ್ಗಿರಲಿ, ತಣ್ಣಗಿರೋದು ಹಾಕ್ಕೋಬೇಡಿ. ಮಿಕ್ಕಿದ್ದು ನೀರು ಹಾಕ್ಕೊಳ್ಳಿ. ಅಕಸ್ಮಾತ್ ಉಗುರು ಬೆಚ್ಚಗಿರೋದು ನೀರು ಹಾಕಬೇಕಿದ್ರೆ ಹಾಕ್ಕೋಬಹುದು. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಇಡಬೇಕಾಗತ್ತೆ. ನೋಡಿ, ಈ ಥರ ಕಲಿಸ್ಕೊಟ್ಟಿದ್ದೀನಿ. ನಾನು ಲಟ್ಟಿಸ್ದಲೇ ಹಾಗೆ ಮಾಡ್ತೀನಿ. ಅದರಿಂದ ಈ ಥರ ಮೆತ್ತಗೆ ಮಾಡ್ಕೊಳ್ತೀನಿ. ಲಟ್ಟಿಸೋರು ಇನ್ನು ಸ್ವಲ್ಪ ಗಟ್ಟಿಯಾಗಿ, ಆದರೂ ಚಪಾತಿಗಿಂತ ಮೆತ್ತವಾಗಿ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡು ಒಂದು 3-4 ಗಂಟೆ ಮುಚ್ಚಿಟ್ಬಿಡಬೇಕು. ಈ ಥರ ನಾದಿದ ಮೇಲೆ ಈ ಥರ ಇರಬೇಕು. ಒಂದು 5 ನಿಮಿಷ ಆದರೂ ನಾದಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ ಚೋಲೆ ಅಥವಾ ಚೆನ್ನ ಭಟೂರ ಮಾಡೋದಲ್ವ, ಅದು ಭಟೂರ ಕಲಿಸಿರ್ತೀವಿ. ಇವಾಗ ಇದನ್ನು ಕಾಬೂಲ್ ಕಡಲೆ ರಾತ್ರಿ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಇದ್ರ ಜೊತೆ ಸ್ವಲ್ಪ ಕಡಲೆ ಬೇಳೆನೂ ಹಾಕ್ಕೊಂಡಿದ್ದೀನಿ. ಅವಾಗ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸೋಡಾ ಹಾಕಿ ನೆನೆಸಿಡಬಹುದು. ಬೆಳಗ್ಗೆ ಕುಕ್ಕರಲ್ಲಿಟ್ಟು ಬೇಯಿಸ್ಕೋಬೇಕು. ಇದನ್ನು ಕುಕ್ಕರಲ್ಲಿ ಬೇಯಿಸೋಕ್ಕಿಡ್ತೀನಿ. ಇದು ತರಕಾರಿದು ಕೂಡ ಕೆಲವರು ಮಾಡ್ತಾರೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಚೋಲೆ ಭಟೂರ ಅಂತಂದರೂ ಕೂಡ ಕೆಲವರು ತರಕಾರಿದು ಇಷ್ಟಪಡ್ತಾರೆ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಒಂದು ಸೋಂಪು ಸ್ವಲ್ಪ ಮತ್ತು ಮೆಣಸು ಕಾಳು ಇಷ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಈರುಳ್ಳಿ ಹೆಚ್ಚಿ ಹಾಕಿ ಮಿಕ್ಸಿಗೆ ರುಬ್ಕೊಳ್ತೀನಿ. ಪುಡಿ ಮಾಡ್ಕೊಂಡಿದ್ದು ಮೊದಲು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ತೀನಿ. ಎಣ್ಣೆ ಇಟ್ಟಿದ್ದೀನಿ. ಬಡಿಸೋ ಚಮಚ 1-2 ಚಮಚ ಹಾಕ್ಕೋಬೋದು. ಇದಕ್ಕೆ ಧಾರಾಳವಾಗಿ ಹಾಕ್ಕೊಂಡ್ರೆ ಅದು ಕರಿದು ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಇವಾಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಈರುಳ್ಳಿ ಇರುತ್ತಲ್ಲ, ಅದನ್ನು ಹಾಕ್ಕೊಳ್ಳೋಣ. ಇದನ್ನೆಲ್ಲ ಹಾಕ್ಕೊಂಡು ಉದುರು ಚೆನ್ನಾಗಿ ರೋಸ್ಟ್ ಆಗೋಷ್ಟರಲ್ಲಿ ನಾವು ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ ರುಬ್ಬಿದ್ದು. ಈಗ ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ಆಗಿದೆ. ಇದು ಕಡಲೆಕಾಳು ಕೂಡ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಅನ್ನಕ್ಕೆ ಬೇಯಿಸೋ ಅಷ್ಟೇ ಅಥವಾ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕೂಡ ಬೇಯಿಸ್ಬೋದು. ನಿಮಗೆ ಎಷ್ಟು ಮೆತ್ತಗೆ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈರುಳ್ಳಿ ಜಿಡ್ಡು ಬಿಟ್ಕೊಳ್ಳೋಕೆ ಶುರುವಾಗಿದೆ. ಈ ಟೈಮಲ್ಲಿ ನಾವು ಟೊಮೆಟೊ ಪ್ಯೂರಿ ಹಾಕ್ಕೊಳ್ಳೋಣ. ಇದು ಕೂಡ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಜಿಡ್ಡು ಬಿಟ್ಕೊಳ್ಳೋ ಹತ್ರ ಬರಬೇಕು. ಇದು ಅರ್ಧ ರೋಸ್ಟ್ ಆಗಿದೆ. ಇವಾಗ ಇದಕ್ಕೆ 1-1.5 ಚಮಚ ಅಷ್ಟು ಹಸಿಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ 1-2 ಚಮಚ ಹಾಕ್ಕೊಂಡಿದ್ದೀನಿ. ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಜಿಡ್ಡು ಬಿಟ್ಕೊಳ್ಳೋವರೆಗೂ ಹುರ್ಕೊಳ್ಳೋಣ. ಇದಕ್ಕೆ ಕಸೂರಿ ಮೇಥಿ ಅಂತ ಹೇಳ್ತಾರಲ್ಲ, ಅದಿದ್ದರೆ ಅದನ್ನು ಕೂಡ ಸ್ವಲ್ಪ ನೀವು ಕೈಯಲ್ಲಿ ಮಾಡಿಬಿಟ್ಟು ಹಾಕ್ಕೋಬಹುದು. ಇದಕ್ಕೆ ಸ್ವಲ್ಪ ಕಪ್ಪು ಉಪ್ಪು ಅಂತ ಹೇಳ್ತಾರಲ್ಲ, ಕಾಲ ನಮಕ್ ಅಂತ, ಅದನ್ನು ಕೂಡ ಸ್ವಲ್ಪ ಹಾಕ್ಕೋಬಹುದು. ನೋಡಿ, ಸ್ವಲ್ಪ ಇದು ಕಪ್ಪು ಉಪ್ಪು, ಕಾಲ ನಮಕ್ ಅಂತಾರಲ್ಲ, ಇದು ಬರೀ ಉಪ್ಪು. ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದು ತರಕಾರಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆನ ಹಾಕ್ಕೊಳ್ತೀನಿ. ಇನ್ನು ಮಿಕ್ಕಿದ ಜಾಸ್ತಿ ಮಸಾಲೆ ಇದಕ್ಕೆ ಹಾಕ್ಕೊಳ್ತೀನಿ. ಇದಕ್ಕೆ ಗರಂ ಮಸಾಲನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿ, ಜಿಡ್ಡು ಬಿಟ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ ಅಲ್ವಾ. ಇದಕ್ಕೆ ಸ್ವಲ್ಪ ಮಸಾಲೆ ಸಾಕು. ಮಿಕ್ಕಿದ್ದು ಇದು ಹಾಕ್ಕೊಳ್ತೀನಿ. ಈಗ ಇದು ಸಣ್ಣ ಉರಿಲಿ ಚೆನ್ನಾಗಿ ನಿಧಾನಕ್ಕೆ ಬೇಯಬೇಕು. ಆವಾಗ ಚೆನ್ನಾಗಿ ಉಪ್ಪು ಹಿಡಿಸುತ್ತೆ. ಇದು ನೋಡಿ, ಇಷ್ಟು ನೀರು ಹಾಕ್ಕೊಂಡು ಅದೆಲ್ಲ ಮತ್ತೆ ಗಟ್ಟಿ ಆಗೋವರೆಗೂ ಸಣ್ಣ ಉರಿಲಿ ಕುದಿಸ್ತಾ ಇರಬೇಕು. ನೋಡಿ, ಇವಾಗ ಸಿದ್ಧವಾಗಿದೆ. ಜಿಡ್ಡು ಬಿಟ್ಕೊಂಡಿರೋದು ಕಾಣಿಸ್ತಾ ಇದೆ ಅಲ್ಲ. ಇನ್ನೂ ಬಣ್ಣ ಕೆಂಪಗೆ ಬೇಕಂದರೆ ಕಾಶ್ಮೀರಿ ಮಿರ್ಚಿ ಅಂತ ಬರುತ್ತೆ, ಅದನ್ನು ಸ್ವಲ್ಪ ಹಾಕ್ಕೋಬೋದು. ಇದು ಕೂಡ ಆಗಿದೆ. ಈಗ ನೋಡಿ, ಇದು ಕೂಡ ಆಗಿದೆ.
ಎರಡು ಥರ ಕರಿ ರೆಡಿ ಆಯ್ತು. ಈಗ ನೋಡಿ ಎಷ್ಟು ಉಬ್ಬಿದೆ. ಇವಾಗ ಮಾಡೋಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಎಣ್ಣೆ ಕೈಯಲ್ಲಿ ಸ್ವಲ್ಪ ಉಂಡೆಗಳನ್ನು ಮಾಡಿ ಇಟ್ಕೊಂಡ್ಬಿಡ್ಬೇಕು. ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನು ಸುಟ್ಕೊಂಡು ಕೂಡ ತಿನ್ಬೋದು. ಇದನ್ನು ನಾನು ಈ ಥರ ಮಾಡ್ತೀನಿ. ಬರ್ದೇ ಇರೋರು ಚಪಾತಿ ಥರ ಲಟ್ಟಿಸ್ಕೊಂಡು ಸುಡ್ಬೋದು ಅಥವಾ ಕರಿಬಹುದು. ನಿಮ್ಗೆ ಯಾವ್ದು ಅನುಕೂಲನೋ ಅದು ಮಾಡ್ಕೋಬಹುದು. ಚೆನ್ನಾಗಿ ಕಾದಿರ್ಬೇಕು ಹೆಂಚು. ಇದನ್ನು ಬೇಗ ಹಾಕಿ ತೆಗಿಬೇಕಾಗತ್ತೆ. ಇದು ಬೇಗ ಎಕ್ಸ್ಪ್ಯಾಂಡ್ ಆಗಿರೋದು ಕುಗ್ಗಿಬಿಡುತ್ತೆ ಬೇಗ. ಈಗ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಬೇಯಿಸಬೇಕು. ಹೋಟ್ಲವ್ರು ತುಂಬ ದೊಡ್ಡದಾಗಿ ಮಾಡ್ತಾರೆ. ಅಷ್ಟು ದೊಡ್ಡದಾಗಿ ಮಾಡೋಕ್ಕೆ ನನಗೆ ಬರೋದಿಲ್ಲ. ನಾನು ಚಿಕ್ಕದಾಗೆ ಮಾಡ್ತೀನಿ. ನೋಡಿ ಇಷ್ಟು ಮಾತ್ರ ಮಾಡೋಕ್ಕೆ ಆಗುತ್ತೆ. ಈಗ ಇದು ಆಗ್ತಾ ಬಂದಿದೆ. ಇದನ್ನು ಇವಾಗ ತಿರುವು ಹಾಕೋಣ. ಈಗ ಪ್ರೆಸ್ ಮಾಡಿ ಈ ಕಡೆನೂ ಎಣ್ಣೆ ಹಾಕಿ ಸುಡಬಹುದು. ಎಣ್ಣೆ ಕರಿಯೋದು ಬೇಡ ಅನ್ನೋದು ಈ ಥರ ಮಾಡ್ಕೋಬಹುದು. ಇಲ್ಲದಿದ್ರೆ ಮಾಮೂಲಿ ಪೂರಿ ಥರ ಕರಿಯೋದು ಇದ್ದೇ ಇದೆ. ನೋಡಿ ಇದು ಕೂಡ ಉಬ್ಬುತ್ತೆ. ಈ ಥರ ಒಳಗಡೆ ಗೂಡು ಕೂಡ ಬಿಟ್ಕೊಂಡಿರುತ್ತೆ. ನಾನು ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ಇನ್ನೊಂದನ್ನು ಸುಡೋದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿ ಮುಚ್ಚಿಡೋಣ. ನೋಡಿ ಒಳಗಡೆ ಗೊತ್ತಾಗ್ತದೆ. ಇವಾಗ ಇದು ಎರಡು ಕರಿ ಮತ್ತು ಹಸಿ ಈರುಳ್ಳಿನ ನೀರಲ್ಲಿ ಹಾಕಿಟ್ರೆ ಜಾಸ್ತಿ ಘಾಟು ಬರೋದಿಲ್ಲ. ತಿನ್ನಬಹುದು. ಇದ್ರ ಜೊತೆ ಚೆನ್ನಾಗಿರುತ್ತೆ. ನೀವು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.